ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ASP ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, GDS ಒಂದು ಅಪ್ಡೇಟ್ ಬರ್ತಾ ಇದೆ. ಏನು ಅಂತಂದರೆ, ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಅಂಥೇಳಿ ಡೇಟ್ ಏನಾದ್ರು ಫಿಕ್ಸ್ ಆಗಿದೆಯಾ? ತುಂಬ ಕಡೆ ಎಲ್ಲ ಹೇಳ್ತಿದ್ದಾರೆ ಡೇಟ್ ಫಿಕ್ಸ್ ಆಗಿದೆ, ಅದು ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನೋಡೋಣ, ಡೇಟ್ ಫಿಕ್ಸ್ ಆಗಿದ್ದಾನೆ ಇಲ್ಲ ಅಂಥೇಳಿ. ಇನ್ನು 50% ಡಾಕ್ಯುಮೆಂಟ್ಸಲ್ಲಿ ರಿಜೆಕ್ಟ್ ಆಗಿದ್ದಾರೆ. 100% 50% ಡಾಕ್ಯುಮೆಂಟ್ಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆಗಿದ್ದಾರೆ. 50% ಅಂದರೆ ಎಷ್ಟು? ಸೆಲೆಕ್ಟ್ ಆಗಿದೆ 1000 ಜನ, ಅದರಲ್ಲಿ 50% ಅಂತಂದರೆ 500 ಜನ ಸೆಲೆಕ್ಟ್ ಆಗಿದಲ್ಲ, 500 ಜನ ಸೆಲೆಕ್ಟ್ ಆಗಿದ್ದಾರೆ, ಇನ್ನೊಂದು 500 ರಿಜೆಕ್ಟ್ ಆಗಿದ್ದಾರೆ. ಇನ್ನು ರಿಜೆಕ್ಟ್ ಆದವ್ರನ್ನ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಲಿಸ್ಟನ್ನು ಮಾಡಿರ್ತಾರೆ, ಅದು ಸೆಕೆಂಡ್ ಮೆರಿಟ್ ಲಿಸ್ಟ್. ಅಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆದವರು ಕೂಡ ತುಂಬ ಜನ ಇದ್ದಾರೆ. ಆಮೇಲೆ ಸ್ವಲ್ಪ ರಿಜೆಕ್ಟ್ ಆದವರು ಕೂಡ ಒಂದು ಸ್ವಲ್ಪ ಜನ ಇದ್ದಾರೆ. ಹಾಗಾಗಿ ಅವ್ರದ್ದೆಲ್ಲ ಬಿಟ್ಬಿಟ್ಟು ಥರ್ಡ್ ಮೆರಿಟ್ ಲಿಸ್ಟನ್ನು ಇವಾಗ ಯಾರ್ಯಾರು ಎಷ್ಟೆಷ್ಟು ಫೇಲ್ ಆಗಿದ್ದಾರೆ ನೋಡಿಕೊಂಡು ಅದ್ರ ಮೇಲೆ ಒಂದು ಥರ್ಡ್ ಮೆರಿಟ್ ಲಿಸ್ಟನ್ನು ಬಿಡ್ಬೋದು. ಸೊ ಯಾವಾಗ ಬಿಡ್ತಾರೆ ಅಂತಂದರೆ, ಇವೆಲ್ಲ ಎಷ್ಟು ಜನ ಫೇಲ್ ಆಗಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಇವೆಲ್ಲ ನೋಡಿಕೊಂಡು ಒಂದು ಮಿನಿಮಮ್ ಬೇಕಾಗುತ್ತೆ. ಇವತ್ತು ತಾರೀಕು 18, 19 ಅಂತಂದರೆ ಇನ್ನೊಂದು 10-15 ದಿನ ಬಿಟ್ಟು ನಿಮ್ಮದು ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಬಿಡ್ತಾರೆ. ಅದು ಯಾವಾಗ ಅಂತೇಳಿ ಡೇಟ್ ಎಕ್ಸಾಕ್ಟಾಗಿ ಹೇಳ್ತೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತು ಫೋರ್ತ್ ಮೆರಿಟ್ ಲಿಸ್ಟ್ ಕೂಡ ಬರ್ತದ ಅಂತಂದರೆ, ಎಸ್ ಬರ್ಬೋದು ಗೈಸ್. ಹೋದ ಸತಿ ನೋಡಿದಾಗೆಲ್ಲ 4th ಅಲ್ಲ, 5th ಅಲ್ಲ, 6th ಅಲ್ಲ, 7th ಬಂದಿದೆ. 7th ಬಂದಿದೆ ಅಂತಂದ್ರೂ ಕೂಡ ಇವಾಗಲೂ ಚಾನ್ಸಸ್ ಇದೆ 8 ಮೆರಿಟ್ ಲಿಸ್ಟ್ವರೆಗೂ ಕೂಡ ಬರ್ಬೋದು. 8 ಇಲ್ಲ ಅಂತಂದರೆ ಒಂದು 6 ಕೂಡ ಬರಬಹುದು. ಓಕೆ, ನಿಮ್ಮ ಸೇಫ್ ಸ್ಕೋರ್ ಏನಾಗಿರಬೇಕು ಅಂತಂದರೆ ನೋಡ್ಕೋಬೋದು. ಸೇಫ್ ಸ್ಕೋರ್ ಒಂದು 80% ಮೇಲಾತಂದ್ರೆ ನಿಮ್ಮದು ಸೇಫ್ ಸ್ಕೋರ್ ಆಗಲ್ಲ. ಎಸ್ ಗೈಸ್, 80% ಆಗಿದೆ ಅಂತಂದರೆ ನಿಮ್ಮದು ಒಂದು ಡೌಟು ಗೈಸ್. 90 ಆ ಲೆವೆಲ್ಗೆ ನಿಲ್ಲಲ್ಲ. ಯಾವ ಲೆವೆಲಿಗೆ ನಿಲ್ತದೆ ಅಂತಂದರೆ, ನೀವು ಡಾಕ್ಯುಮೆಂಟ್ಸನ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದು ಯಾವ ಒಂದು ಮೆರಿಟ್ ಲಿಸ್ಟಿಂದ ಅಂತಂದರೆ, ಯಾವ ಒಂದು ಸೇಫ್ ಸ್ಕೋರಿಂತ ಅಂತಂದರೆ ಮಿನಿಮಮ್ 90% ಆದರೂ ಆಗಿರ್ಬೇಕು ನಿಮ್ಮದು. ಓಕೆ, 80 ಎಲ್ಲ ನಡೆಯಲ್ಲ. 80 ಎಲ್ಲ ನಡೀತಿತ್ತು, ಇದಕ್ಕಿಂತ ಮುಂಚೆ ನಡೀತಿತ್ತು, ಬಟ್ ಇನ್ಮೇಲೆ ನಡೆಯಲ್ಲ. ಯಾಕಂದರೆ ಕಾಂಪಿಟೇಷನ್ ಹೆವಿ ಇದೆ, ತುಂಬ ಜನ ಕರೋನಾದಲ್ಲಿ ಪಾಸ್ ಆಗಿದ್ದಾರೆ. ಹಾಗಾಗಿ ನಿಮ್ಮದು 80% ನಡೆಯಲ್ಲ. 90% ಮೇಲೆ ನಿಮ್ಮದು ಇತ್ತಪ್ಪ ಅಂತಂದರೆ ಸೇಫ್ ಸ್ಕೋರ್ ಆಗಿರ್ತದೆ. ಓಕೆ, ಹಾಗಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲರೂ ಫೇಲ್ ಆಗ್ತಿದ್ದಾರೆ. ಫೇಲ್ ಆಗಬಾರ್ದು, ನೀವು ಫೇಲ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು? 90+, ಮಿನಿಮಮ್ 90+ ಇದ್ದವರು ನೀವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಂಡಿರಬೇಕು. ಅದು ಎಲ್ಲಿ ಮಾಡಿಸ್ಕೋಬೇಕಂತಂದರೆ ಹೆಡ್ ಆಫೀಸ್ ಬೆಂಗಳೂರಲ್ಲಿ ಮಾಡ್ಕೋಬೇಕು. ಹೋಗಿಬಿಟ್ಟು ಅಲ್ಲಿ ಮಾಡಿಕೊಂಡ್ರೆ ಮಾತ್ರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೇಳಿ ಒಂದು ಮೆಸೇಜ್ ಬರ್ತದೆ. ಇಲ್ಲ ಅಂತಂದರೆ ಮೆಸೇಜ್ ಬರಲಿಲ್ಲ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೇಲ್ ಅಂತ ಬರ್ತದೆ. ಓಕೆ, ಫೇಲ್ ಆದರೆ ಮೆಸೇಜ್ ಬರೋಲ್ಲ, ಪಾಸ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಅಂತೇಳಿ ಬರ್ತದೆ. ಓಕೆ, ನೆಕ್ಸ್ಟ್ ನಿಮ್ಮ ಹೆಸರು ಅಲ್ಲಿ ಇರಬೇಕಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲೇಬೇಕು. ಅದೇನಾದರೂ ಕರೆಕ್ಟಾಗಿತ್ತಪ್ಪ ಅಂತಂದರೆ ನೆಕ್ಸ್ಟ್ ನಿಮ್ಮದು ಕಟ್ ಆಫ್ ಲಿಸ್ಟಲ್ಲಿ ಹೆಸರು ಬರ್ತದೆ. ಇಲ್ಲ ಅಂತಂದರೆ ಬರಲ್ಲ. ನಿಮ್ದು ಎಷ್ಟೇ 95 ಇದ್ದರೂ ಕೂಡ ಹೆಸರು ಬರಲ್ಲ. ಯಾವೊಂದು ರೀಸನ್ ಅಂತಂದರೆ ಇದೇ 95% ಇದ್ದರೂ ಕೂಡ ಯಾಕೆ ಬರಲ್ಲ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೇಲ್ ಆಗಿರ್ತದೆ, ಹಾಗಾಗಿ ಬರೋದಿಲ್ಲ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಥರ್ಡ್ ಮೆರಿಟ್ ಲಿಸ್ಟ್ ಫಿಕ್ಸ್ ಆಗಿದೆ ಅಂತಂದರೆ, ಎಸ್, ಅದು ಯಾವುದೇ ರೀತಿ ಫಿಕ್ಸ್ ಆಗಿಲ್ಲ, ಬಟ್ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ಬೋದು. ಹೋದ ಸತಿ ಎಲ್ಲ ನೋಡಿದಾಗ ಒಂದು 28-30 ದಿನಗಳ ಒಂದು ಗ್ಯಾಪ್ ಇಟ್ಕೊಂಡು ಬಿಟ್ಟಿರ್ತಾರೆ ರಿಸಲ್ಟನ್ನು. ಹಾಗಾಗಿ ನೋಡೋಣ ಇವಾಗ ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗ ಅಂತಂದರೆ, ಅದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತಂದರೆ May 15ರಿಂದ May 20 ನಿಮ್ಮದು ಬರುವಂಥ ಚಾನ್ಸಸ್ ತುಂಬ ಇದೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.